ಗುರು ನಮ್ಮ ಆಟೋಣ ಅವ್ರು ಏನೋ ಹೇಳ್ತವ್ರೆ, ಒಂದು ಸಲ ಕೇಳಿಸ್ಕೊಬನ್ನಿ. ಆಮೇಲೆ ನಾನು ಅದ್ರ ಬಗ್ಗೆ ಪೂರ್ತಿ ವಿಡಿಯೋ ಹೇಳ್ತೀನಿ. ಅದು ಕಾಲ್ ರೆಕಾರ್ಡು ಇದೆ ನನ್ನ ಹತ್ರ. ಎಲ್ರಿಗೂ ಶೇರ್ ಮಾಡಿ ತಪ್ಪೇನೆ ಫಸ್ಟೇನೆ. ಬಟ್ ಇದು ನನ್ನ ಫಾಲೋವರ್ಸು ಲೈಕ್ ಅದಕ್ಕೆಲ್ಲ ಇಲ್ಲ. ಇದು ರ್ಯಾಪಿಡೋದವ್ರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಚೂತ್ಯ ನನ್ನ ಮಕ್ಳು ಇರ್ತಾರೆ. ಅದಕ್ಕೋಸ್ಕರ ಒಂದು ಸಲ ಕೇಳ್ಕೊಬನ್ನಿ ವಿಡಿಯೋನ. ಎಲ್ರಿಗೂ ನಮಸ್ಕಾರ ಅಣ್ಣ. ಈ ವಿಡಿಯೋನ ಪ್ರತಿಯೊಬ್ಬ ಆಟೋ ಚಾಲಕರು ನೋಡಬೇಕು. ಸ್ಪೆಷಲಿ ಯಾರ್ಯಾರು ರ್ಯಾಪಿಡೋ ಓಡಿಸ್ತಾ ಇದ್ದೀರಾ ಅವರು ಈ ವಿಡಿಯೋನ ನೋಡ್ರಿ. ಅಪ್ಪ ನಿನ್ನೆ ನಮ್ಮ ಹುಡುಗನ್ಗೆ ಯಾವ ಥರ ಆಗಿದೆ ಅಂದರೆ, ಅಪ್ಪಾಜಿ ಫಸ್ಟು ಬುಕಿಂಗ್ ಬಂತು. ಎಲ್ಲಿಂದ? ಊಡಿ ಹತ್ರ ಡಿಮಾರ್ಟಿಂದ ಬುಕಿಂಗ್ ಬಂತು. ಓಕೆನಾ? ಡಿಮಾರ್ಟ್ ಹತ್ರ ಪಿಕಪ್ ಲೊಕೇಶನ್ ಅಲ್ವಾ? ನೀನು ಹೋದೆ. ಆಮೇಲೆ ಏನಾಯ್ತು? ಅದೇ ಬುಕಿಂಗ್ ಬಂದೈತೆ, ಕಾಲ್ ಮಾಡ್ಬಿಟ್ಟು OTP ಹೇಳವನೆ, ಟ್ರಿಪ್ ಸ್ಟಾರ್ಟ್ ಮಾಡವನೆ. ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇವಾಗ ಹೊರಗಡೆ ಬರಬೇಕು, ನಾನು ಡಿಮಾರ್ಟ್ ಒಳಗಡೆ ಇದ್ದೀನಿ, ನನಗೆ ನಾನು ಸ್ಕ್ಯಾನರ್ ಹಾಕ್ತೀನಿ, ನನ್ನ ಫೋನ್ಪೇ ಏನೋ ವರ್ಕ್ ಆಗ್ತಾ ಇಲ್ಲ, ನನಗೆ ಅಮೌಂಟ್ ಹಾಕ್ಬಿಡಪ್ಪಿ, ನಾನು ಡಿಮಾರ್ಟಲ್ಲಿ ಪೇ ಮಾಡ್ಬಿಟ್ಟು ಐಟಮ್ ತಗೊಂಡು ಬರ್ತೀನಲ್ಲ, ಕ್ಯಾಶ್ ಕೊಡ್ತೀನಿ ನಿನಗೆ, ನನ್ನ ಕರ್ಕೊಂಡೋಗಿ JP ನಗರಕ್ಕೆ ಬಿಟ್ಬಿಡು ಅಂತ ಹೇಳ್ದ ಅಲ್ವಾ? ನೀನೇನು ಮಾಡಿದೆ? ಅದಿತ್ತು ಹಾಂ, 950 ರೂಪಾಯಿ ಅಣ್ಣ, ಒಂದು ದಿನದ ದುಡಿಮೆ ಇದು. 950 ರೂಪಾಯಿ ಪೇ ಮಾಡವನೆ. ಪೇ ಮಾಡಿದ್ಮೇಲೆ ಏನಾಗೈತೆ, ವಿತಿನ್ ಸೆಕೆಂಡಲ್ಲೇ ಇವನು ಪಿಕಪ್ ಹೋಗವನೆ. ಡಿಮಾರ್ಟ್ ಹೊರಗಡೆ ನಿಂತ್ಕೊಂಡು ಫೋನ್ ಮಾಡೋದ್ಬಿಟ್ಟು ಅಮೌಂಟ್ ಹಾಕಿಸ್ಕೊಂಡು ನೋಡಿದ್ರೆ ಬುಕಿಂಗ್ ಕ್ಯಾನ್ಸಲ್ ಆಗೋಯ್ತಾ? ಇಲ್ಲ, ನಾನು OTP ಹಾಕಿಸ್ಕೊಂಡಿದ್ದೆ ಸರ್. ಅವ್ರು ಹೊರಗಡೆ ಬರ್ನೇ ಇಲ್ಲ, ಇನ್ನು ನಂಬರ್ನೇ ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ರು. ಫೋನ್ ಮಾಡಿದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು, ರೆಸ್ಪಾನ್ಸ್ ಏನು ಮಾಡಲಿಲ್ಲ ಅವರು. ಓಕೆ, ಈ ತರ ಆಗ್ತಾ ಇದೆ. ಅದು ಬರೀ ರ್ಯಾಪಿಡೋದಲ್ಲಿ ಮಾತ್ರ ಆಗ್ತಾ ಇರೋದು. ರ್ಯಾಪಿಡೋ ಓಡಿಸ್ತಾ ಇರೋಂಥ ಪ್ರತಿಯೊಬ್ಬ ಡ್ರೈವರ್ಗಳು ಇದನ್ನ ನೀವು ನೋಡಿ. ಯಾರೇ ಆಗಲಿ ಅಮೌಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಆಮೇಲೆ ಡಿಮಾರ್ಟ್ ಒಳಗಡೆ ಹೋಗ್ಬಿಟ್ಟು ಕೇಳಿದಂತೆ ಹುಡುಗ, ಇಲ್ಲಣ್ಣ ಆ ಥರ ಯಾರು ಕಸ್ಟಮರು ಬಂದಿಲ್ಲ, ಆ ಥರ ಏನು ಪೇ ಮಾಡೋದೂ ಇರಲಿಲ್ಲ, ಆ ಥರದವ್ರು ಯಾರೂ ಬಂದಿಲ್ಲ ಅಂತ ಹೇಳವ್ರೆ. ಈ ಥರ ಸ್ಕ್ಯಾಮ್ ಆಗಿದೆ. ಹಿಡ್ಕೊಪ್ಪಜಿ ಆಯ್ತಾ? ಪ್ರತಿಯೊಬ್ಬ ಆಟೋ ಡ್ರೈವರೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರೇ ಆಗಲಿ ರ್ಯಾಪಿಡೋದಲ್ಲಿ ಈ ಥರ ಕಸ್ಟಮರ್ ಬುಕ್ ಮಾಡಿಬಿಟ್ಟು ಯಾವುದೋ ಒಂದು ಸ್ಟೋರ್ ಒಳಗಡೆ ಇದ್ದೀನಿ, ನಂದು ಫೋನ್ಪೇ ವರ್ಕ್ ಆಗ್ತಾ ಇಲ್ಲ, ಒಂಚೂರು ದುಡ್ಡು ಹಾಕ್ರಿ ಅಂತ ಅಂದರೆ ದಯವಿಟ್ಟು ಯಾರನ್ನೂ ದುಡ್ಡು ಹಾಕಕ್ಕೆ ಹೋಗ್ಬೇಡಿ. ಸುಮಾರು ಜನ ಆಟೋ ಡ್ರೈವರ್ಗಳು ಇದ್ರ ಬಗ್ಗೆ ಬೆಂಗಳೂರು ಪೊಲೀಸ್ ಅವ್ರು ಕೂಡ ನಿಮಗೆ ಜನಜಾಗೃತಿ ಮಾಡ್ತಾ ಇದ್ದಾರೆ. ಆದ್ರೂ ನೀವು ಯಾರೂ ಕೇಳ್ತಾ ಇಲ್ಲ. ನೋಡ್ರಿ, ಈ ಹುಡುಗನಿಗೆ ಗೊತ್ತಿಲ್ಲ. ಸ್ಪೆಷಲಿ ಇದು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಯೂಸ್ ಮಾಡೋರ್ಗೆ ಎಲ್ಲರಿಗೂ ಗೊತ್ತು, ಇನ್ಸ್ಟಾ ಯೂಸ್ ಮಾಡೋರಿಗೆ ಇದು ಗೊತ್ತಿಲ್ಲ. ಓಕೆ, ಎಲ್ಲ ಆಟೋ ಡ್ರೈವರ್ಗಳು ಇದನ್ನ ತಿಳ್ಕೋಬೇಕು. ಆಮೇಲೆ ರ್ಯಾಪಿಡೋದವರಾಗಲಿ ಪೊಲೀಸವರಾಗಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಕ್ಷನ್ ತಗೋಬೇಕು. ತುಂಬ ಜನ ಡ್ರೈವರ್ಗಳು ಬೆಳಗ್ಗೆಯಿಂದ ದುಡ್ದಿರೋದನ್ನ ಇವನನ್ನ ಪರವಾಗಿಲ್ಲ 950, ಕೆಲವರು 2000 3000 ಎಲ್ಲ ಹಾಕ್ಬಿಟ್ಟು ಮೋಸ ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ರ್ಯಾಪಿಡೋದವ್ರು ಒಂದು ಸ್ವಲ್ಪ ಯಾವ್ದು ನೋಡ್ಬೇಕು, ಫೇಕ್ ಐಡಿಗಳು. ಅವ್ನ ನಂಬರ್ ತೋರ್ಸಪ್ಪಾಜಿ. ಒಂದು ಕೇಳ್ದ ಅವ್ನು ನಿನ್ನ ಹತ್ರ? ನನ್ನ ಹತ್ರ 9,500 ಕೇಳದ್ನಂತೆ. ನನಗೆ 900, ಅದು ಬ್ಲೂಟೂತ್ ಹಾಕೊಂಡಿದ್ದಲ್ಲ, 950 ರೂಪಾಯಿನ ಕೇಳಿಸ್ತು. ಸರಿ ಸರ್ ಹಾಕೊಡ್ತೀನಿ, ಬಂದು ಕ್ಯಾಶ್ ಕೊಡಿ ಸರ್ ಅಂದ್ಮೇಲೆ ನಾನು ಹಾಕೊಟ್ಟೆ. ಆಮೇಲೆ ತಿರ್ಗಾ ಫೋನ್ ಹಾಕ್ಬಿಟ್ಟು, ಅಪ್ಪಾಜಿ 950 ರೂಪಾಯಿ ಅಲ್ಲ ಅಪ್ಪಾಜಿ, 9,550 ರೂಪಾಯಿ ಹಾಕಿ ಅಂದ. ಸರ್ ನಮ್ಮ ಹತ್ರ ಅಷ್ಟು ದುಡ್ಡು ಎಲ್ಲಿರುತ್ತೆ ಸರ್, ನೀವು 950 ನೋಡಿ ಹಾಕಿದ್ರೆ 9,000 ಹೊಂಟೋಗಿರೋದು. ರೂಪಾಯಿನ ದುಡ್ಡು ಹಾಕಿದ್ದು. ಅವ್ನ ನಂಬರ್ ತೋರ್ಸು. ಈ ತರ ಎಲ್ಲ ಫೇಕ್ ಆಗಿ ಇಟ್ಕೊಂಡು ಮಾಡ್ತಾರೆ. ದಯವಿಟ್ಟು ಎಲ್ಲರನ್ನು ತಿಳ್ಕೊಳ್ಳಿ, ಯಾರನ್ನು ದುಡ್ಡು ಹಾಕಕ್ಕೆ ಹೋಗ್ಬೇಡಿ. ಅಣ್ಣ ಹೇಳ್ತಾ ಇರೋದು 100% ಕರೆಕ್ಟು. ಆದರೆ ದುಡ್ಡು ನಾವು ಫಸ್ಟು ಕಸ್ಟಮರ್ ಬಂದಮೇಲೆ ಎದುರುಗಡೆ ಹಾಕ್ಬಿಟ್ಟು ಇಸ್ಕೋಬೇಕು ಹೊರತು ಅವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರ ಹತ್ರ ಇಸ್ಕೋಬಾರ್ದು. ಒಂದು ಸಲ ನಾನು ಬಕ್ರ ಆಗಿದ್ದು ಒಂದು ಸಲ ಆಡಿಯೋ ಹಾಕ್ತೀನಿ, ಅದೊಂದು ಸಲ ಕೇಳ್ಕೊಬನ್ನಿ. ನಾನು ಮಾಡಬೇಕು ಅಂತ ಇರಲಿಲ್ಲ, ಇದಾಗಿದ್ದು ಒಂದು ವಾರನೂ ಇಲ್ಲ, ಹೋದ ವಾರದಲ್ಲೇನೋ ಆಗಿರೋದು. ಬಟ್ ಇದು ನಿಮಗೆ ತಲುಪಬೇಕು ಅನ್ನೋದೊಂದು ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಇದು ವಿಡಿಯೋನ. ಕೇಳ್ಕೊಬನ್ನಿ ಹಂಗೇನೆ. ಅಲ್ಲೇನೆ ಅವ್ರು ಬಂದಮೇಲೆ ಕೇಳಿ ವೆಂಕಟೇಶ್ ರೆಡ್ಡಿ ಅಂತ. ಓಕೆನಾ? ನೀವು ಬರೀ ಹಿಂಗೆ ಸ್ಕ್ರೀನ್ಶಾಟ್ ಹಾಕಿದ್ರೆ ಅವ್ರಿಗೇನೋ ಕಾನ್ಫರೆನ್ಸಲ್ಲೇ ಹಾಕ್ತೀನಿ ಇವಾಗನೇ, ನಾನು ಕಾಲ್ ಕಟ್ ಮಾಡೋದಿಲ್ಲ. ಓಕೆನಾ? ಅಲ್ಲ ಅಣ್ಣ, ಇದು ಯಾವ ಥರ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಣ್ಣ, ನೀವು ಒಂದು ಕೆಲಸ ಮಾಡಿ ಅಣ್ಣ, ನೀವು ಇವಾಗ ಲೈವಲ್ಲೇ ಅದಕ್ಕೆ 299 ಸೆಂಡ್ ಮಾಡಿ, ನಾನು ಅವ್ರಿಗೇನೋ ಕಾನ್ಫರೆನ್ಸ್ ಹಾಕಿ ನಿಮ್ಮನ್ನು ತರ್ಸಕ್ಕೆ ಹೇಳ್ತೀನಿ 2 ನಿಮಿಷದಲ್ಲಿ. ಓಕೆನಾ? ಅಲ್ಲ, ಇದ್ರೆ ನೀವೇ ಮಾಡ್ಬೋದಲ್ವಣ್ಣ, ಈಗ ನಾನು ಮಾಡೋದು ಅಣ್ಣ ನನ್ನ ಹತ್ರ ಕ್ಯಾಶ್ ಇದೆ, ನನ್ನ ಹತ್ರ ಹೋಗ್ತಾ ಇಲ್ಲ, ಅದ್ರ ಸಲುವಾಗಿ ಅಂತ ಇರೋದು. ನಾನು ನಿಮ್ಗೆ ಬೇಕಾದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಓಕೆನಾ? ನನಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ ಅಣ್ಣ. ಅಣ್ಣ ಆ ಥರ ಏನಿಲ್ಲ ಅಣ್ಣ, ಒಂದು ಹೆಲ್ಪ್ ಆಗುತ್ತೆ ಅಣ್ಣ. ನೀವು ಮಾಡಿದ್ದೀರಾ ಅಂದರೆ ಜಸ್ಟ್ ನಾನು ಕಾನ್ಫರೆನ್ಸಲ್ಲೇ ಹಾಕ್ತೀನಿ. ಹೆಲ್ಪ್ ಅಂತಲ್ಲ ಅಣ್ಣ, ಈಗ ನಾನು ಪಾರ್ಸಲ್ ಆರ್ಡ್ರ್ ತಗೊಬರ್ತಾ ಇದ್ದೀನಿ ಅಂತ ಇನ್ನೊಬ್ರು ಫೋನ್ ಮಾಡಿದಾಗ ಏನಂದ್ರು ಅವರು? ಏನು? ಅವಾಗೊಬ್ರು ಫೋನ್ ಮಾಡಿದ್ರಲ್ಲ. ಯಾರು ಅಣ್ಣ? ಈಗ ಫಸ್ಟ್ ಇನ್ನೊಂದು ನಂಬರಿಂದ ಫೋನ್ ಮಾಡಿದ್ದೆ ನೋಡಿ, ನೀವು ಕಾಲ್ ಮೀ ಅಂತ ಮೆಸೇಜ್ ಮಾಡಿದಾಗ. ಯಾರಿಗೆ ಕಾಲ್ ಮಾಡಿದ್ರಿ? 85 ಯಾರ್ದು ಲಾಸ್ಟ್ ಅದು? ಒಂದು ನಿಮಿಷ ಅಣ್ಣ, 88
ಅಲ್ಲ 885 7411 8107 500 ಒಂದು ನಿಮಿಷ ಅಣ್ಣ. ಸ್ಟಾರ್ಟಿಂಗಲ್ಲಿ ಏನಿದೆ? 81 ಇದೆ. ಸ್ಟಾರ್ಟಿಂಗಲ್ಲಿ 81. ಸರಿ ಅಣ್ಣ, ಈಗ ಅವ್ರದ್ದು ನಂಬರ್ ಅವ್ರಿಗೆ ಕೊಡಿ ಅಣ್ಣ, ಅವರೇ ಮಾತಾಡಲಿ. ಅವ್ರಿಗೆ ಅಣ್ಣ ನಾನು ಇಲ್ಲಿ ಜಯನಗರ ಇದು ಡ್ರಾಪ್ ಲೊಕೇಶನಲ್ಲಿ ಇದ್ದೀನಿ ಅಣ್ಣ. ಪಾರ್ಸಲ್ ತೊಗೊಂಡು ಬನ್ನಿ ಅಣ್ಣ. ನಾನು ನಿಮಗೆ ಕ್ಯಾಶಲ್ಲಿ ನಿಮ್ಮ ಬಾಡಿಗೆನ ನಿಮ್ಮ ಸೆಂಡ್ ಮಾಡಿರೋ ದುಡ್ಡು ನಾವು ಓಕೆನಾ? ಎಷ್ಟು ಬಾಡಿಗೆ ಟೋಟಲ್ ಆಗಿ ಕೊಡ್ತೀನಿ. ಈಗ ನಾನು ಕನ್ಫರ್ಮ್ ಆಗಿ ಗೊತ್ತಾಗ್ಬೇಕಲ್ವ ಗುರು, ಸುಮ್ಮನೆ ಪೇ ಮಾಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಕುಂತ್ಕೊಳ ಇಲ್ಲಿ ಈಚೆಗಡೆ. ಓಕೆ ಅಣ್ಣ, ಅವ್ರಿಗೆ ಕಾಂಪ್ರೆನ್ಸಲ್ಲಿ ಹಾಕ್ಲಾ ನಿಮಗೆ? ಹಾಂ, ಕಾನ್ಫಿಡೆನ್ಸ್ ಕಾಲ್ ಹಾಕಿ. ಇಲ್ಲ ಅವ್ರನ್ನ ಒಂದು 2 ನಿಮಿಷ ಹೊರಗಡೆ ಬರೋಕೆ ಹೇಳಿ ಅವ್ರನ್ನ. ಅಣ್ಣ ಅವ್ರು ಬಿಲ್ ಹಾಕೊಂಡ್ಬರ್ತಾರೆ ಅಣ್ಣ. ಸರಿ ಅಣ್ಣ, ಇಲ್ಲ ನಾನಾರು ಒಳಗೆ ಹೋಗಿ ನೋಡ್ತೀನಿ ಬಿಡಿ. ಆಯಿತು ಅಣ್ಣ, ನಿಮ್ಗೆ ಆಗುತ್ತಾ ಇಲ್ವಾ? ಆಗುತ್ತಾ ಅಲ್ವಾ ಅನ್ನಲ್ಲ. ಅಣ್ಣ ಇರಲಿ ಬಿಡಿ ಅಣ್ಣ, ನಾನೇ ಬರ್ತೀನಿ ಅಲ್ಲಿ. ಕ್ಯಾಶ್ ಇದೆ ನನ್ನ ಹತ್ರ, ನಾನೇ ಬರ್ತೀನಿ. ಅದು ಏನಂದ್ರೆ ಇವಾಗ ಬಂದು ಹೋಗ್ತೇನೆ ₹100 ವೇಸ್ಟ್ ಆಗೋದು, ಅದೇ ನಿಮಗೆ ತೊಗೊಂಡು ಬನ್ನಿ ಅಂತ ಇರೋದು. ಅದು ನೀವು ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಇರಲಿ ಬಿಡಿ ಅಣ್ಣ. ಅಲ್ಲ ಅಣ್ಣ, ನಾನು ಹೇಳ್ತಾ ಇರೋದು ನಾನು ತಗೊಬರಲ್ಲ ಅಂತ ಹೇಳ್ತಾ ಇಲ್ಲ. ಬುಕ್ ಮಾಡಿದ್ರೆ ಕೊಟ್ಟರೆ ನನಗೆ ಐಟಮ್ ತಗೊಬಂದು ಕೊಡ್ತೀನಿ. ಅದಕ್ಕೇನಂತೆ, ನನ್ನ ಕೆಲಸನೇ ಐಟಮ್ ಕೊಡೋದು ತಾನೇ ಪಾರ್ಸಲ್ ಅಂದಮೇಲೆ. ಅದೇ ಅಣ್ಣ, ನೀವು ಅದೇ ಸ್ಕ್ಯಾನರ್ ಹಾಕಿದ್ದೆ ನೋಡಿ, ಅದಕ್ಕೆ 290 ಸೆಂಡ್ ಮಾಡಿ. ನನಗೆ ಮಾಡಿದ್ದೀರಾ ಅಂದ್ರೆ ಜಸ್ಟ್ ಮಾಡಿದ್ದೀರಾ ಅಂದ್ರೇನೆ ಕಾಂಪ್ರೆಸಲ್ಲಿ ಹಾಕಿ ತರಿಸ್ತೀನಿ ಲೈವಲ್ಲೇ. ಅವ್ರು ಬಂದ್ಮೇಲೆ ಕೇಳಿ ವೆಂಕಟೇಶ್ ರೆಡ್ಡಿ ಅಂತ, ಓಕೆನಾ? ನನ್ಗೆ ಗೊತ್ತಿಲ್ಲ ಅಣ್ಣ ನನಗೆ ಯಾವುದು ಅಂತ. ಅವ್ರು ಯಾರು, ನೀವು ಯಾರು ಅಂತ ನನಗೂ ಗೊತ್ತಿಲ್ಲ, ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಪೇ ಮಾಡ್ಬಿಟ್ಟು ಸುಮ್ಮನೆ ನಿಂತೆ ಕುಂತ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ ಅಣ್ಣ. ನಾನೇ ನಿಮಗೆ 1000 ಕೇಳ್ತಿಲ್ಲ, 10,000 ಕೇಳ್ತಿಲ್ಲ ಅಣ್ಣ. ಬರೀ 290 ಒಂದು ಪಾರ್ಸಲ್ ಮಿಸ್ ಆಗಿದೆ. ನಿನ್ನೆ ತಂದೆ ಅದೊಂದು ಮಿಸ್ ಆಗಿಬಿಟ್ಟಿದೆ. ನಾನು ಹಾಕ್ತಿದ್ರೆ ನಾನು ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಲೆಟರ್ ಬ್ಯಾಕ್ ಅಂತ ಇದೆ. ಸರಿ ಆಯ್ತು, ಒಳಗಡೆ ಹೋಗ್ಬಿಟ್ಟು ಕೇಳ್ತೀನಿ ಬಿಡಿ. ಅದಕ್ಕೆ ಯಾರು ಕೌಂಟ್ರಲ್ಲಿ ಹೋಗಿ ಕೇಳಬೇಕಾ? ಅಣ್ಣ ನೀವು ಅಲ್ಲಿ ಒಳಗಡೆ ಹೋದ್ರೆ ಲೇಟ್ ಆಗುತ್ತೆ ಅಣ್ಣ. ಬೇಕಾದ್ರೆ ನಾನೇ ಬಂದ್ಬಿಡ್ತೀನಿ ಅಲ್ಲಿ. ಏನಕ್ಕೆ ಲೇಟ್ ಆಗುತ್ತೆ? ಅಲ್ಲಿ ಒಳಗಡೆ ಪೂಜೆ ಐಟಮ್ ಅಣ್ಣ, ಬರೀ 2 ಅಲ್ಲ, ಈಗ ನಾ ಪೇ ಮಾಡ್ಬಿಟ್ರೆ 2 ನಿಮಿಷಕ್ಕೆ ಬರುತ್ತೆ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ ಹಂಗಾರೆ? ಅಣ್ಣ ಬರಲಿಲ್ಲ ಅಂದ್ರೆ ನಾನು ಲೈವ್ ಲೊಕೇಶನ್ ಸೆಂಡ್ ಮಾಡ್ತೀನಿ. ನನ್ನ ID ಲೈವ್ ಲೊಕೇಶನ್ ಬೇಡ ಅಣ್ಣ. ಆಮೇಲೆ ಇದು ಬೆಂಗಳೂರು ಏರಿಯಾ, ಇದು ನಂಬಿಕೆ ಅನ್ನೋ ಪದಕ್ಕೆ ಇದು ವ್ಯಾಲ್ಯೂನೇ ಇಲ್ಲ ಈ ಊರು. ಅಣ್ಣ ನೀವು ಯಾವ ಕಡೆಯವರು ಅಣ್ಣ ನೀವು? ನನ್ನ ಮಂಡ್ಯ ಗುರು ನಂದು. ಸರಿ ಅಣ್ಣ, ಅದು ಒಂದು 290 ಅಣ್ಣ, ಅದು ಸೆಂಡ್ ಮಾಡಿ ತೊಗೊಂಡು ಬನ್ನಿ. ನಾನು ನಿಮಗೆ ಕ್ಯಾಶಲ್ಲಿ ಕೊಡ್ತೀನಿ, ಓಕೆನಾ? ಅಣ್ಣ ನಾನು ಎದುರುಗಡೆ ಇದ್ರೆ ಅವರು ಪಾರ್ಸಲ್ ಆರ್ಡರ್ ಕೊಟ್ರೆ ಸೆಂಡ್ ಮಾಡ್ಬಿಟ್ಟು. ಅಣ್ಣ ಇಷ್ಟೊಂದು ತಲೆನೇ ಬೇಡ ಅಣ್ಣ. ನಿಮ್ಗೆ ಆಗುತ್ತಾ ಇಲ್ವಾ ಅಷ್ಟೇ ಅಣ್ಣ? ಇಲ್ಲಾಂದ್ರೆ ನಾನೇ ಬಂದ್ಬಿಡ್ತೀನಿ. ನಾನು ಆಗಲ್ಲ, ನನ್ನ ಅಮೌಂಟ್ ಎಲ್ಲ ನಾನು ಕೊಡೋಕ್ಕಾಗಲ್ಲ ಗುರು. ಆಗಲ್ವಾ? ಸರಿ.